ಇವತ್ತಿನ ಸ್ಪೆಷಲ್ ಹಾಲು ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಮಿಕ್ಸಿಂಗ್ ಬೌಲಲ್ಲಿ ಚಿರೋಟಿ ರವೆ ಅಥವಾ ಸಣ್ಣ ರವೆ ಒಂದು 2 ಕಪ್ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಇದು ಸ್ವೀಟ್ ಆಗಿರೋದ್ರಿಂದ ಉಪ್ಪು ತುಂಬ ಬೇಡ. ಇದಕ್ಕೆ ಕಾದಿರೋಂಥ ಎಣ್ಣೆ ಒಂದು 5-6 ಚಮಚ ಹಾಕ್ಕೊಳ್ಳಿ. ಇದು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಪಾತಿ ಹಿಟ್ಟಿನ ಹದಕ್ಕೆ. ಫಸ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ ಕ್ರಂಬಲ್ ಫಾರ್ಮ್ಗೆ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಹದ ಬರಬೇಕು. ಸಣ್ಣ ರವೆ, ಇದು ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ ಈ ಹದ ಬಂದ ಮೇಲೆ ಇದನ್ನು ಒಂದು 20 ನಿಮಿಷ ಪಕ್ಕಕ್ಕೆ ಇಟ್ಬಿಡಿ. ಹಿಟ್ಟು ನೆನಿಲಿ, ಮೆತ್ತಗಾಗತ್ತೆ. ನೆಂದಿರೋ ಹಿಟ್ಟಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ರೋಲ್ ಮಾಡಬೇಕು ಚಪಾತಿ ಥರ. ಇದು ಫುಲ್ ತೆಳ್ಳಗೆ ರೋಲ್ ಮಾಡಬೇಕು. ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ರಾಮನವಮಿ ದಿನ ಮಾಡೋ ಸ್ಪೆಷಲ್ಸ್ ಎಲ್ಲ ಗೊತ್ತಿರತ್ತೆ ನಿಮಗೆ. ನೀರು ಮಜ್ಜಿಗೆ, ಕೆಕ್ಕರೆ ಹಣ್ಣಿಂದು ಪಾನಕ, ಕೋಸಂಬರಿ, ಮಾವಿನಕಾಯಿ ಚಿತ್ರಾನ್ನ, ಇದು ಹಾಲು ಒಬ್ಬಟ್ಟು ಎಲ್ಲ. ಬೇರೆ ಎಲ್ಲ ಪ್ರೊಸೀಜರ್ಸು ನಿಮಗೆ ಗೊತ್ತಿರತ್ತೆ. ಹಾಲು ಒಬ್ಬಟ್ಟು ಮಾಡೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ, ಟ್ರೈ ಮಾಡ್ತೀರಾ ಅಂದ್ಕೊತೀನಿ. ನೋಡಿ ಈ ಥರ ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಇದನ್ನು ಹಾಫ್ ಥರ ಮಡಚಿಬಿಟ್ಟು ಹಿಂಗೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಇದನ್ನು ಬಿಸಿ ಎಣ್ಣೆಯಲ್ಲಿ ಕರೆದಿಟ್ಕೋಬೇಕು, ಕ್ರಿಸ್ಪಿ ಆಗೋವರೆಗೂ, ಗೋಲ್ಡನ್ ಬ್ರೌನ್ ಕಲರು. ನೋಡಿ ಈ ಥರ ಎಣ್ಣೆ ಫುಲ್ ಕಾದಿರಲಿ. ಈ ಹಪ್ಪಳ ಹಾಕಿ ಕರಿಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. 2 ಕಡೆನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರೆದಿಟ್ಕೋಬೇಕು. ಹಿಂಗೆ ಹಪ್ಪಳ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಹಬ್ಬದ ದಿನ ಬೇಕಾದರೆ ಪಾನಕದಲ್ಲಿ ಡಿಪ್ ಮಾಡಿ ಕೊಡ್ಬೋದು. ನೋಡಿ ಕ್ರಿಸ್ಪಿ ಆಗಿದೆ. ಈ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಗರಿ ಹಪ್ಪಳ ರೆಡಿ ಆಗಿದೆ ಒಬ್ಬಟ್ಟಿಗೆ. ಈಗ ನೆಕ್ಸ್ಟು ಪಾನಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪಾನಕಕ್ಕೆ 1 ಕಪ್ಪು ಫ್ರೆಶ್ ತೆಂಗಿನ ತುರಿ, 4 ಸ್ಪೂನ್ ಗಸಗಸೆ, ಒಂದು 15ರಿಂದ 20 ಗೋಡಂಬಿ. ಈ 3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಲಿ ಹಾಕಿ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ನೋಡಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಇದಕ್ಕೆ 2 ಕಪ್ ಸಕ್ಕರೆ ಬೀಳುತ್ತೆ. ಸ್ವೀಟ್ ನಿಮ್ಗೆ ಇಷ್ಟ ಹೆಂಗೋ ಹಂಗೆ ಹಾಕ್ಕೋಬೋದು. ಕಮ್ಮಿ ಸಿಹಿ ಬೇಕು ಅಂದರೆ ಕಮ್ಮಿ ಸಕ್ಕರೆ ಹಾಕ್ಕೋಬೋದು. ನಾನು 2 ಕಪ್ ಸಕ್ಕರೆ ಬಳಸ್ತಾ ಇದ್ದೀನಿ 1 ಕಪ್ ಕೊಬ್ಬರಿಗೆ. ಒಂದು ದೊಡ್ಡ ಬೌಲಲ್ಲಿ 2 ಕಪ್ ಸಕ್ಕರೆ, ಈ ರುಬ್ಬಿರೋ ಅಂಥ ಕೊಬ್ಬರಿ ಮತ್ತು ಗಸಗಸೆ ಮಿಶ್ರಣ, ಇದಕ್ಕೆ ಒಂದು 3-4 ಕಪ್ಪು ನೀರು ಹಾಕಿ, ಇದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ಗಟ್ಟಿ ಇಷ್ಟ ಆದರೆ ಕಮ್ಮಿ ನೀರು ಹಾಕಿ, ನೀರಾಗಿರಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಬೇಕು. ಎಲ್ಲ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿಬೇಕು. ಇದು ಒಂದು 10ರಿಂದ 15 ನಿಮಿಷ ತಗೊಳುತ್ತೆ. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ಸ್ಟವ್ ಆಫ್ ಮಾಡಿಟ್ಕೊಳ್ಳಿ. ಪರ್ಫೆಕ್ಟಾಗಿದೆ ಇದು. ಇದನ್ನು ಕಾಯಿ ಹಾಲು ಅಂತಲೂ ಕರೀತಾರೆ. ಸ್ಟವ್ ಆಫ್ ಮಾಡಿದ್ಮೇಲೆ ಕರೆದಿಟ್ಕೊಂಡಿರೋಂಥ ಹಪ್ಪಳನ ಈ ಪಾನಕದಲ್ಲಿ ಅದ್ಬಿಟ್ಟು ನೋಡಿ ಎಲ್ಲ ಕಡೆಗೂ ಹೋಗೋ ಥರ ಈ ಥರ ಫುಲ್ಲು ಡಿಪ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಇದು ನೆನಿಬೇಕು. ಒಂದು 10-15 ನಿಮಿಷ ನೆಂದರೆ ಮೆತ್ತಗಾಗತ್ತೆ ಒಬ್ಬಟ್ಟು. ನಿಮಗೆ ಗರ್ಗರಿ ಇಷ್ಟ ಅಂದರೆ ಹೀಗೇನು ಸರ್ವ್ ಮಾಡ್ಕೋಬೋದು. ನೋಡಿ ಎಲ್ಲ ಹಪ್ಪಳಗಳನ್ನು ಈ ಕಾಯಿ ಹಾಲಲ್ಲಿ ಅದ್ಬಿಟ್ಟು ಈ ಥರ ಪ್ಲೇಟಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಪಾನಕ ಹಾಕಿ ನೋಡಿ ಎಲ್ಲ ನೆನೆಯೋಕ್ಕೆ ಇಟ್ಟಿದ್ದೀನಿ. ನೆಂದಾದಮೇಲೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೋಬೋದು. ಸ್ವಲ್ಪ ಕಾಯಿ ಹಾಲು ಅದ್ರ ಮೇಲೆ ಗಾರ್ನಿಷ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು.